ಅಂಬೇಡ್ಕರ್ ಸಂಘಟನೆಯಿಂದ ರಾಜ್ಯ ಉಪಾಧ್ಯಕ್ಷರು ರಾಜು ಮಾತಾಡ್ತಾ ಇರೋದು ರಾಜು ಅಂತ. ಪ್ರತಿಯೊಬ್ಬರಿಗೂ ನಮ್ಮ ಅಣ್ಣ ತಮ್ಮದಿರಿಗೂ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ನಮ್ಮ ಆಟೋ ಚಾಲಕರಿಂದ ನಮ್ಮ ಸುನೀಲ್ ಅವರು ಇಷ್ಟೊಂದು ಗಂಟೆ ಮಾತಾಡಿದ್ರು. ಇವ್ರದ್ದು ಸಮಸ್ಯೆ ಆಗಿತ್ತು, ನನಗೂ ಸುಧಾ ಫೋನ್ ಮಾಡಿದ ಡೀಲರು, ನಾನು ಸುಧಾ ಮಾತಾಡಿದೆ. ಅವರು ನನ್ನ ಹತ್ರ ಏನು ಹೇಳ್ತಿದ್ರು ಅಂದರೆ, ಅಣ್ಣ ಒಂದು ವಾರದಲ್ಲಿ ಕ್ಲಿಯರ್ ಮಾಡ್ಕೊಡ್ತೀನಿ ಅಂದರು. ಇವತ್ತಿಗೆ ಕರೆಕ್ಟಾಗಿ 6 ತಿಂಗಳಾಯಿತು. ಎಲ್ಲ ಡೀಲರ್ ಬಗ್ಗೆ ನಾನು ಮಾತಾಡಲ್ಲ, ಆ ಡೀಲರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. 6 ತಿಂಗಳಾಯಿತು. 6 ತಿಂಗಳಿಂದ ಅವ್ನೇನು ಮಣ್ಣು ತಿಂತವನ ಅಂದರೆ, ಯಾರೋ ಒಬ್ರು ಹೇಳಿದ್ರು ಅಂಬಾಸ್ ಶೋರೂಮಲ್ಲಿ ಹೋಗಿ ಹೇಳಿದಾಗ ನಾನು ಅವ್ರ ಬಗ್ಗೆ ನಾನು ಮಾತಾಡಲ್ಲ, ಅವರು ಒಳ್ಳೆ ಮನ್ಸರ ಕೆಟ್ಟ ಮನ್ಸರ ನನಗೆ ಗೊತ್ತಿಲ್ಲ. ನಾನು ಹೇಳ್ತೀನಿ, ಚಾಲಕರಿಗೆ ಡೈರೆಕ್ಟಾಗಿ ಗಾಡಿ ಕೊಡಬೇಡ ಅಂತ ಹೇಳ್ತಿರಲ್ಲ, ಈ ಚಾಲಕರಿಗೆ ಮತ್ತೆ ಅಲ್ಲೊಬ್ರು 6 ತಿಂಗಳಾಯಿತು ಅವ್ರಿಗೂ ಸುಧಾ ಕೊಟ್ಟಿಲ್ಲ. ಅವ್ರನ್ನ ತೋರಿಸಿದ್ರು, 6 ತಿಂಗಳಾಯಿತು ಅವ್ರಿಗೂ ಸುಧಾ ಒಂದು ಪೇಪರ್ ಕೊಟ್ಟಿಲ್ಲ, ಒಂದು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ. ಇದಕ್ಕೆಲ್ಲ ಯಾರು ಹೊಣೆ ಆಗ್ತಾರೆ? ಅಂಬಾಸ್ ಶೋರೂಮ್ ಅವ್ರು ಆಗ್ತಾರಾ, ಇಲ್ಲ ಮತ್ತೆ ಡೀಲರ್ಗಳು ಆಗ್ತಾರಾ, ಮತ್ತೆ ಯಾರು ಆಗ್ತಾರೆ? ನೀವೆಲ್ಲ ಹೇಳ್ತೀರಾ ಚಾಲಕರುಗಳು ಡೈರೆಕ್ಟಾಗಿ ಕೊಡಬೇಡಿ ಸ್ವಾಮಿ ಅಂತ. ಚಾಲಕರುಗಳು ದುಡ್ಡು ಕೊಡಲ್ವಾ? ಕಲ್ಲು ಕೊಡ್ತಾರಾ? ನಿಮ್ಗೆ ಹೇಳ್ದಂಗೆ ನಾವು ಕೇಳ್ತೀವಿ ತಾನೆ. ನೀವು ಹೇಳ್ದಂಗೆ ನಾವು ಕೇಳ್ಕೊಬಂದ್ರು, ನೀವು ಬಂದು ಲಾಸ್ಟ್ಗೆ ಏನು ಹೇಳ್ತೀರಾ? ಚಾಲಕರುಗಳು ಸರಿ ಇಲ್ಲ, ಚಾಲಕರುಗಳು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳ್ತೀರಾ. ನನಗೆ ಸುಧಾ ಆಗಿದೆ ಸ್ವಾಮಿ. ನನ್ನ ಆಕ್ಸಿಡೆಂಟ್ ಆದಾಗ ಹೋಗ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡಾಗ ನನ್ನ ಹತ್ರ ಹೋಗಿ ಒಬ್ಬನ ಪರ್ಮನೆಂಟ್ ಕೇಳಿರ್ತೀನಿ, ನನಗೆ ಡಾಕ್ಯುಮೆಂಟ್ಸ್ ಬಂದಿಲ್ಲ, ಪರ್ಮನೆಂಟ್ ಕೊಡಿ ಸ್ವಾಮಿ ಅಂತ. 6,500 ರೂಪಾಯಿ ಕೊಡು, ನಾನು ಪರ್ಮನೆಂಟ್ ಮಾಡಿಸ್ಕೊಡ್ತೀನಿ ಅಂತ ಒಬ್ಬ ಸಂಘದ ಅಧ್ಯಕ್ಷ ನನ್ನ ಹತ್ರ ಕೇಳ್ತಾನೆ. ಆಗ ನಾನು ಹೇಳ್ತೀನಿ, ಅಣ್ಣ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಣ್ಣ, ಇರೋ ದುಡ್ಡೆಲ್ಲ ಪೊಲೀಸವ್ರು ಕೊಟ್ಬಿಟ್ಟೆ, ಮತ್ತೆ ಕಸ್ಟಮರ್ ಕಟ್ಟಿದೆ ಅಂತ ಕೇಳ್ಕೊಂಡಾಗ ಆ ವ್ಯಕ್ತಿ ಹೇಳ್ತಾನೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ಮಾಡಿದ್ರೆ ಬೇಕಾದ್ರೆ ಬಾ, ಇಲ್ಲಾಂದ್ರೆ ಹೋಗು ಅಂತ ಹೇಳ್ತಾರೆ. ಅವಾಗ ನಾನೇನು ಮಾಡ್ತೀನಿ, ನನ್ನ ಕಷ್ಟ ಇತ್ತು ಅಂದ್ಬಿಟ್ಟು ನಾನು ಹೊಟ್ಟೋಗ್ತೀನಿ. ಆವಾಗ ನನ್ನ ಗಾಡಿ ಬಂದು 1 ವರ್ಷ ಸಡ್ಡಲ್ಲಿ ನಿಂತಿರುತ್ತೆ. ಸಡ್ಡಲ್ಲಿ ನಿಂತ್ಕೊಂಡಾಗ ನಾನು ತುಂಬ ಕಷ್ಟ ಆಗಿ ನೆರವು ಕೇಳ್ಕೊಂಡು ಎಲ್ಲರ ಹತ್ರನೂ ಬಂದಾಗ ಯಾರು ಸುಧಾ ನನಗೆ ಅವಾಗ ಯಾರು ಹಿಡಿದಿಲ್ಲ. ಈ ಚಾಲಕರುಗಳಿಗೆ ಆಕ್ಸಿಡೆಂಟ್ ಆದಾಗ ಇವ್ರ ಮನೆ ಮಠ ಮಾರಿ ಕಟ್ಟಬೇಕಾ? ಯಾಕೆ ನಿಮ್ಮ ಕೈಲಿ ಕೊಡೋಕ್ಕಾಗಿಲ್ಲ ಅಂದ್ಮೇಲೆ ಗಾಡಿ ಯಾಕೆ ಕೊಡ್ತೀರಾ? ಡೀಲರ್ಗಲ್ಲಿ ಕೊಡೋಕ್ಕಾಗಿಲ್ಲ ಡಾಕ್ಯುಮೆಂಟ್ಸ್ಗಳು ಅಂದಾಗ ನೀವು ಹೆಂಗ್ ಬಂದು ಗಾಡಿಗಳು ಈಚೆ ಕೊಡ್ತೀರಾ? ನಮ್ಗೆ ಅದನ್ನ ತಿಳಿಸ್ಕೊಡಿ. ಯಾಕೆ ನಾವೇನು ದುಡ್ಡು ಕೊಟ್ಟಿರಲ್ವಾ? ಇಷ್ಟೊಂದು ಗಂಟೆ ನಾವು ಮಾತಾಡ್ದು ಅಂತ ಹೇಳ್ತಿರಲ್ಲ, ಕಷ್ಟ ಸುಖಕ್ಕೆ ನಾವು ನೊಂದಿರ್ತೀವಿ ಸ್ವಾಮಿ. ನಾವು ಬರೋದು ರೋಡ್ಗೆ ನಮ್ಮ ಹೆಂಡತಿ ಮಕ್ಕಳು, ನಮ್ಮ ಅಪ್ಪ ಅಮ್ಮ ಅಕ್ಕ ತಂಗಿರನ್ನ ಸಾಕಾಗಿ ಬರ್ತೀವಿ. ನಾವು ರೋಡ್ ಬಂದಾಗ ಯೂನಿಫಾರ್ಮ್ ಹಾಕಿ ಬರ್ತಿರ್ತೀವಿ. ನಮ್ಮ ದುಡಿಮೆ ಬಂದಿದ್ದಾಗ 10 ಜನ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ, ಕಸ್ಟಮರ್ಗಳು ಸುಧಾ ಪ್ರಶ್ನೆ ಮಾಡ್ತಾರೆ, ಈ ಗಾಡಿ ನಂಬರ್ ಬೇರೆ ಇದೆ, ಡಾಕ್ಯುಮೆಂಟ್ಸ್ ಬೇರೆ ಇದೆ, ಹೆಂಗೆ ಅಂತ ಕಸ್ಟಮರ್ ನಮ್ಮನ್ನ ಪ್ರಶ್ನೆ ಮಾಡಿರ್ತಾರೆ. ನಾವು ಅವ್ರಿಗೆ ಸುಳ್ಳು ಹೇಳ್ಕೊಂಡು ಹಿಂಗಾಗಿದೆ ಆ ಥರ ಆಗಿದೆ ಅಂತ ನಮ್ಮ ಜೀವನ ಮಾಡೋಕ್ಕೆ ನಾವು ಹೋಗ್ತಾ ಇರ್ತೀವಿ. ನೀವುಗಳು ಕರೆಕ್ಟಾಗಿ ಕೊಟ್ರೆ ನಮ್ಮನ್ನ ಯಾಕೆ ನೀವು ಪ್ರಶ್ನೆ ಮಾಡಲ್ಲ? ಮತ್ತೆ ಸೇಟುಗಳ ಬಗ್ಗೆ ನಾನು ಕೆಟ್ಟದಾಗ ಹೇಳಲ್ಲ. ಸೇಟುಗಳು ಏನಂತ ಹೇಳ್ತಾರೆ ಅಂದರೆ, ಅವರು ಗಾಡಿ ಕೊಡ್ಬೇಕಾದ್ರೆ ಅವ್ರ ಹತ್ರ ಲೋನ್ ಹಾಕಿಸಿರ್ತಾರ. ನೀವು ಯಾರೋ ಡೀಲರ್ಗಳು ಹೋಗಿ ಲೋನ್ ಹಾಕಿಸಿರ್ತಾರ. ಸಮೇತ ಸೇಟುಗಳಿಗೆ ಡಾಕ್ಯುಮೆಂಟ್ಸೇ ಪ್ರೊಡ್ಯೂಸ್ ಮಾಡಿರಲ್ಲ. ನೀವು ನಮ್ಮ ಹತ್ರ ಏನು ಹೇಳ್ತೀರಾ, ನಾವು ಸೇಟು ಕೊಟ್ಬಿಟ್ಟಿದ್ದೀವಿ, ಡಾಕ್ಯುಮೆಂಟ್ಸ್ ಸೇಟು ಕೊಡ್ತಾರೆ ಅಂತ ಹೇಳ್ತೀರಾ. ಸೇಟುಗಳಿಗೆ ಡಾಕ್ಯುಮೆಂಟ್ಸೇ ಪ್ರೊಡ್ಯೂಸ್ ಮಾಡಿರಲ್ಲ ನೀವು ಡೀಲರ್ಗಳು. ಅದನ್ನ ಯಾಕೆ ಮಾಡಲ್ಲ? ಸೇಟುಗಳ ಹತ್ರ ನಾವು ಹೋಗಿ ಇಸ್ಕೊಂತೀವಪ್ಪ, ಜೆರಾಕ್ಸ್ ಇಸ್ಕೊಂಡು ಓಡಿಸ್ತೀವಿ. ನೀವು ಸೇಟುಗಳಿಗೆ ಪ್ರೊಡ್ಯೂಸ್ ಮಾಡಿಲ್ಲ ಅಂದ್ರೆ ನಾವು ಯಾರ ಹತ್ರ ಹೋಗಿ ಕೇಳೋಣ? ಹೇಳಿ ಸಮಯ. ಇವಾಗ ಸೇಟು ನಿಮ್ಮ ಫೈನಾನ್ಸ್ ಹಾಕೊಟ್ಟಿರ್ತಾನೆ, ಅವ್ನಿಗೆ ನಾವು ದುಡ್ಡು ಕಟ್ಟಬೇಕು ಅಂದ್ರೆ ಡಾಕ್ಯುಮೆಂಟ್ಸ್ ಇರಬೇಕು, ಇನ್ಶೂರೆನ್ಸ್ ಇರಬೇಕು, FC ಇರಬೇಕು, ಪರ್ಮನೆಂಟ್ ಇರಬೇಕು, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ರೋಡಕ್ಕೆ ಹೇಳ್ತಾರೆ. ನಾವು ದುಡಿದ್ರೆ ತಾನೇ ಲೋನ್ ಕಟ್ಟಕ್ಕಾಗೋದು. ದುಡಿನಿಲ್ಲ ಅಂದ್ರೆ ಎಲ್ಲಿ ಲೋನ್ ಕಟ್ಟೋಣ? ಹೇಳಿ ಸಮಯ. ದುಡಿನಿಲ್ಲ ಅಂದ್ರೆ ಯಾವ್ದ್ರಲ್ಲಿ ಲೋನ್ ಕಟ್ಟೋಣ? ಹೆಂಡತಿ ಮಕ್ಕಳು ಒಡವೆ ಆಡಕ್ಕಮ್ಮ, ಇಲ್ಲಾಂದ್ರೆ ನಮ್ಮ ಮನೆ ಅಡ ಇಕ್ಕೋಣ. ಏನು ಅಡ ಇಟ್ಬಿಟ್ಟು ನಾವು ಫೈನಾನ್ಸ್ ಕಟ್ಟಬೇಕು? ನೀವು ಡೀಲರ್ಗಳು ಹೇಳ್ತೀರಾ ನಾವು ಕೊಟ್ಟಿದೀವಿ, ಅವ್ನು ಚಾಲಕ ಕೊಡ್ತಾ ಇಲ್ಲ, ಅನ್ಯಾಯ ಮಾಡ್ತಾ ಇದ್ದಾನೆ, ದುಡಿತಾ ಇಲ್ಲ ಸ್ವಾಮಿ. ರ್ಯಾಪಿಡೋದವ್ನು ಬಂದು ಅವ್ನು ನಮ್ಮ ಎದೆ ಮೇಲೆ ಅಂಬಾರಿ ಹೊಡಿತಾ ಇದ್ದಾನೆ. ನೀವು ಬಂದ್ರಿ, ನೀವು ಅಂಬಾರಿ ಹೊಡಿತಾ ಇದ್ದೀರಾ. ಪ್ರತಿಯೊಬ್ಬರು ನೀವು ಅಂಬಾರಿ ಹೊಡಿಬೇಕಾದ್ರೆ ನಾವು ಚಾಲಕರುಗಳು ಎಲ್ಲೋಬೇಕು? ಈಗ ನೀವೆಲ್ಲ ಹೇಳ್ತಿರಲ್ಲಪ್ಪ, ಆಯ್ತು ನಾವು ಒಪ್ಕೊಂಡ್ಬಿಡ್ತೀವಿ. ಈಗ 1 ವರ್ಷದಿಂದ ಒಂದೇ 1 ವರ್ಷ ಆಗಿರೋದಷ್ಟೇ, 1 ವರ್ಷದಿಂದ ರ್ಯಾಪಿಡೋ ನಿಂತು ಆಯ್ತು ಅಂತ ತುಂಬಾ ಹೆಮ್ಮೆ ಪಟ್ರಿ. ಎಲ್ಲಿ ನಿಂತೈತೆ ರ್ಯಾಪಿಡೋ? ಅದಕ್ಕೆ ಚಾಲಕರುಗಳು ಎಲ್ಲರೂ ದುಡ್ಡು ಹಾಕಿದೀವಿ. ಎಲ್ಲಿ ನಿಂತೈತೆ ತೋರಿಸಿ. ನಿಂತಿಲ್ಲ. ಈಗ ಒಂದು ತಿಂಗಳಿಂದ ಚಾಲಕರುಗಳು ರೋಡಲ್ಲಿ ಕಷ್ಟಪಡೋದನ್ನ ಯಾವನಾರು ಬಂದು ಕೇಳ್ತಾ ಇದ್ರಾ? ಯಾಕ್ರಪ್ಪ ಏನಾಯ್ತು ಅಂತ ಯಾರು ಬಂದು ನೀವು ಪ್ರಶ್ನೆ ಮಾಡಿದ್ರಾ? ಇಲ್ಲ. ಬರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದೇ ಹೇಳ್ಕೊಂಡು ಹೋಗ್ತೀರಾ, ನಿಮ್ಮನ್ನ ನೀವು ಹೇಳ್ಕೊಂಡು ಹೋಗ್ತೀರಾ. ಯಾಕಂದ್ರೆ ನೀವು ದುಡ್ಡು ಮಾಡ್ಕೊತಾ ಇದ್ರಾ ಅಂದ್ರೆ ನೀವು ಹೇಳ್ತಾ ಇದ್ರಾ. ನಮ್ಮ ಚಾಲಕರುಗಳು ಕಷ್ಟ ಸುಖ ಅಣ್ಣ ಉಣ್ಣಿಲ್ವಾ, ತಿಂದ್ರ ಇಲ್ವಾ ಅಂತ ಯಾವನಾರು ರ್ಯಾಪಿಡೋ ಕಂಪ್ನಿಯವನು, ನಮ್ಮ ಹತ್ರ ಕಂಪ್ನಿ, ಓಲಾದವನು, ಊಬರವನು ಯಾವನ್ ಕರೆಕ್ಟ್ ಆಗಿದ್ದಾನ ತೋರಿಸಿ. ನೀವೆಲ್ಲರೂ ಅವ್ರ ಹತ್ರ ಹೋಗ್ತೀರಾ, ನಾವು ಹೋರಾಟ ಮಾಡ್ತೀವಿ ಅಂದ್ರೆ 4-5 ಜನ ಕರ್ಕೊಂಡು ಹೋಗ್ತೀರಾ, ನಿಮ್ ಬೆಳೆ ಬೇಯಿಸ್ಕೊಂತೀರಾ. ಚಾಲಕರನ್ನ ಕರ್ಕೊಂಡು ಹೋಗ್ತೀರಾ, ಜೈ ಜೈ ಅನಿಸ್ಕೊಂತೀರಾ. ಹಿಂದೆ ನಿಮ್ ಬೆಳೆ ನೀವು ಬಯಸ್ಕೊಂತ ಇದ್ದೀರಾ. ನಮ್ಮ ಚಾಲಕರಿಗೆ ಎಲ್ಲಿ ನ್ಯಾಯ ಕೊಟ್ಟಿದ್ದೀರಾ ನೀವುಗಳು?
ಹೊಸ ಜನ ಅಧ್ಯಕ್ಷರುಗಳು ಇದ್ದಾರೆ, ಕೈ ಮುಗಿಬೇಕು, ಅವ್ರಿಗೆ ಪಾದಕ್ಕೆ ಕಾಲು ಬಿದ್ದ್ಬಿಡ್ಬೇಕು. ಯಾಕೆಂದ್ರೆ ಚಾಲಕರುಗಳನ್ನ ಜೊತೆಲಿ ಕರ್ಕೊಂಡು ಹೋಗ್ಬಿಟ್ಟು ಜೈ ಅನಿಸ್ಕೊಂಡ್ಬಿಟ್ಟು ಅವ್ರು ಬೈಸ್ಕೊಂತಾರೆ. ಮಾಡೋ ಅಧ್ಯಕ್ಷರುಗಳನ್ನ ತಳ್ತಾ ಇದ್ದಾರೆ, ಕೆಲಸ ಮಾಡೋ ಅಧ್ಯಕ್ಷರುಗಳನ್ನ ಲೂಕ್ತಾರೆ, ಕೇಸ್ಗಳು ಹಾಕಿಸ್ತಾರೆ, ಅವ್ರನ್ನ ಕೇಸ್ಗಳು ಹಾಕಿ ಅವ್ರನ್ನ ಜೈಲಿಗೆ ಕಳ್ಸೋ ಕೆಲಸ ಮಾಡ್ತಾರೆ. ಇವರು ಮಾಡೋಕ್ಕಾಗಲ್ಲ. ಮಾಡೋ ಚಾಲಕರುಗಳಿಗೂ ಅಧ್ಯಕ್ಷರುಗಳಿಗೂ ಬೆಳೆಕಾಳು ಬೇಯಿಸ್ತಲ್ಲ. ಇವ್ರು ಯೋಗ್ಯತೆ ಇದ್ರೆ ಚಾಲಕರಿಗೋಸ್ಕರ, ಚಾಲಕರಿಂದ ನೀವಿರೋದು, ನಿಮ್ಮಿಂದ ಚಾಲಕರು ಇಲ್ಲ ಸ್ವಾಮಿ. ನಾ ಬಂದು ನಿಮ್ಮನ್ನ ಪೋಸ್ಟ್ಗೆ ಅಧ್ಯಕ್ಷರುಗಳು ಮಾಡಿರೋದು. ಮಾಡೋ ಅಧ್ಯಕ್ಷರುಗಳು ಕೆಲಸ ಮಾಡ್ತಾರಲ್ಲ, ಆ ಅಧ್ಯಕ್ಷರುಗಳಿಗೆ ದಯವಿಟ್ಟು ಹೇಳ್ತಾ ಇದೀನಿ, ಸಪೋರ್ಟ್ ಮಾಡಿ. ಮಾಡಕ್ಕಾಗಿಲ್ಲ ಅಂದ್ರೆ ನಿಮ್ ಕೆಲಸ ನೀವು ನೋಡ್ಕೊಂಡೋಗಿ. ಅದನ್ನ ಬಿಟ್ಬಿಟ್ಟು ಮಾಡೋ ಅಧ್ಯಕ್ಷರಿಗೆಲ್ಲ ಹೋಗಿ ಕೇಸ್ಗಳು ಹಾಕೊಳ್ಳೋದು, ಅವ್ರ ಮೇಲೆ ದೂರ ಅಪರಾಧ ಹೊರ್ಸೋದು. ಅವ್ರು ಹಂಗ್ ಮಾಡ್ತಾ ಇದ್ರೆ ಇದು ಮಾಡ್ತಾರೆ ರೀ. ನಿಮ್ಗೆ ಯಾಕ್ರಿ ಬೇಕು? ಮಾಡೋ ಅಧ್ಯಕ್ಷರುಗಳು ಕೆಲಸಗಳು ಮಾಡ್ಬೇಕಾರೆ ಮಾಡೋರ್ನ ಬಿಟ್ಬಿಡಿ. ಚಾಲಕರಿಗೋಸ್ಕರ ಕೆಲಸ ಮಾಡ್ತಾರ ರೇ. ನಿಮ್ ಕೈಲಂತೂ ಆಗಿಲ್ಲ. ಮಾಡೋ ಅಧ್ಯಕ್ಷರುಗಳು ಎಷ್ಟು ಜನ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಗೊತ್ತೇನ್ರಿ? ಇವತ್ತು ಶೋರೂಮ್ಗೆ ಹೋದ್ರು, ಅವ್ರ ಹೆಸರುಗಳು ಹೇಳಿದ್ರೆ 57,000ಕ್ಕೆ ಚಾರ್ಜ್ ಈಚೆಗೆ ತಗೊಡ್ತಾ ಇದಾರೆ. ನೀವ್ ಹೇಳ್ತೀರಾ ನಾವು 10,000 ಕೊಟ್ಟಿದೀವಿ, 5,000 ಕೊಟ್ರೆ ಗಾಡಿ ಕೊಡ್ತೀವಿ, 10,000 ಕೊಟ್ರಿ ನೀವು ಕೊಡ್ಬೇಡ್ರಿ. ನಿಮ್ ರೈಟ್ ಇಟ್ಕೊಂಡು ಕೊಡಿ. ಯಾವ ಚಾಲಕರು ಬಂದು ನಿಮ್ಗೆ ಬೇಕೇ ಬೇಕು ಅಂದ್ರೆ ನಿಮ್ ಕಾಲು ಹಿಡಿಯಲ್ಲ ಕಣ್ರಿ, ಬೇಕೇ ಬೇಕಂದ್ರೆ ನಿಮ್ ಕಾಲು ಹಿಡಿಯಲ್ಲ. ನೀವ್ ಮಾಡೋ ಅಲ್ಕ ಕೆಲ್ಸಕ್ಕೆ ನಮ್ಮೆಲ್ಲರನ್ನು ಕೆಟ್ಟವ್ರು ಮಾಡ್ತೀರಾ. ಅಧ್ಯಕ್ಷರುಗಳೆಲ್ಲರೂ ರೋಡ್ ತತ್ತೀರಾ. ಈ ವ್ಯಕ್ತಿ 6 ತಿಂಗಳಾಯ್ತು, 6 ತಿಂಗಳಿಂದ ಒಂದು ಪೇಪರ್ ಕೊಟ್ಟಿಲ್ಲ, ಒಂದು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ. ಈ ವ್ಯಕ್ತಿ ಏನ್ ಮಾಡ್ಬೇಕು? ಎಲ್ಲಿಂದ ದುಡ್ದು ಲೋನ್ ಕಟ್ಟಬೇಕು? ಎಲ್ಲಿಂದ ತಂದು ಈ ವ್ಯಕ್ತಿನ ರೋಡ್ ನಿಲ್ಲಿಸ್ಬೇಕು? ನೀವೇ ಹೇಳಿ. ಇದೇ ವ್ಯಕ್ತಿ ಮಾತಾಡ್ತಾರೆ, ಮಾತಾಡಿ. ತಮ್ಮ ಹೆಸರು ಅಣ್ಣ? ನಮಸ್ಕಾರ, ನನ್ನ ಹೆಸರು ಮನೋಹರ್ ಅಂತ, ಹೊಸ ರೋಡಿಂದ. ನಾನು ಗಾಡಿ ತೊಗೊಂಬಂದು 6 ತಿಂಗಳಾಯಿತು. 6 ತಿಂಗಳಿಂದ ಲೋನ್ ಏನೋ ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಡಾಕ್ಯುಮೆಂಟು ಕೇಳ್ತಾ ಇದ್ದೀನಿ, ಅವಾಗ ಕಾಲ್ ಮಾಡಿಬಿಟ್ಟು ನಾನು ಇನ್ನೂ 1 ವಾರದಲ್ಲಿ ಕೊಡ್ತೀನಿ, ಇನ್ನು 10 ದಿವಸದಲ್ಲಿ ಕೊಡ್ತೀನಿ, ಬರುತ್ತೆ. ಕೇಳೋದಾಗಲ್ಲ ಇದೇನೇ ಹೇಳ್ತಿದ್ದಾರೆ, ಇದೇ ರೀಸನ್ ಹೇಳ್ತಿದ್ದಾರೆ. ನಿನ್ನೆ ಕೂಡ ಫೋನ್ ಮಾಡಿ ಕೇಳಿದ್ದೀನಿ ನಾವು ಅವ್ರಿಗೆ. ಡೀಲರ್ ಹೆಸರು ಅಣ್ಣ? ಡೀಲರ್ ಹೆಸರು ಬಂದ್ಬಿಟ್ಟು ಇಲ್ಲಿ ವಿಲ್ಸನ್ ಗಾರ್ಡನ್ ಅಲ್ಲಿ ಇರೋದು ಆಫೀಸು. ನವರಂಗ ಅಂತ. ನವರಂಗ ಅಂತ. ಫೈನಾನ್ಸರ್ ಅದು ಬಂದ್ಬಿಟ್ಟು ಸಿಟಿಸನ್. ಹೌದು. ಇವಾಗ ಏನ್ ತೀರ್ಮಾನ ತಗೊಂತೀರಾ ನೀವು ಇದ್ರ ಬಗ್ಗೆ? ಅಂದ್ರೆ ನಮಗೆ ನಾನು ಕಾಲ್ ಮಾಡಿದ್ದಾರೆ, ಎಲ್ಲ ಕಡೆ ಚೆಕ್ ಪೋಸ್ಟ್ ಚೆಕಿಂಗ್ ಮಾಡ್ತಿದ್ದಾರೆ. ಗಾಡಿ ಹಿಡಿದ್ರೆ ನಾವ್ ಏನ್ ಮಾಡೋದು? ಎಲ್ಲ ಸಮಸ್ಯೆ ನಾನು ಅವ್ರಿಗೆ ಹೇಳಿದ್ದೀನಿ. ಆದ್ರೂ ಆಯ್ತು, ನಾನು ಬೇಗ ರೆಡಿ ಮಾಡಿ ಕೊಡ್ತೀನಿ ಅಂತ 6 ತಿಂಗಳಿಂದ ಅದನ್ನೇ ಹೇಳ್ತಿದ್ದಾರೆ. ಅದು ನೀವು ಇಲ್ಲಿ ಬಂದಿದ್ದೀರಲ್ಲ, ಇವಾಗ ಏನಕ್ಕೆ ಬಂದಿರೋದು? ಈ ಸಮಸ್ಯೆ ಬಗ್ಗೆ ಹೇಳ್ಬಿಟ್ಟು ನಾ ಸರಿ ಮಾಡಿಸ್ಕೋಬೇಕಂತ ಬಂದಿರೋದು. ಅದೇ ಜೈ ಭೀಮ್ ಅಂಬೇಡ್ಕರ್ ಚಾಲಕರ ಸಂಘಟನೆ, ಅಂಬೇಡ್ಕರ್ ಚಾಲಕರ ಸಂಘಟನೆಗೆ ನಾನು ಬಂದಿದ್ದೀನಿ. ಇವಾಗ ಯಾವಾಗ ನೀವು ಫ್ರೀ ಇರ್ತೀರಾ ಮತ್ತೆ ಹೋಗೋಣ, ಅದು ತಿಳಿಸ್ಕೊಡಿ. ನಾನು ನಾಳೆನೂ ಕೂಡ ಬರ್ತೀನಿ, ಯಾಕಂದ್ರೆ ನಮ್ಗೆ ಡಾಕ್ಯುಮೆಂಟ್ ಬೇಕು ಗಾಡಿಗೆ. ಇವ್ರ ಜೊತೆಗೆ ನಾವು ನಿಂತ್ಕೊಂತೀವಿ. ಚಾಲಕರಿಗೋಸ್ಕರ ಕಟ್ಟಿರೋ ಸಂಘಟನೆ. ನಮ್ಮ ಮಧ್ಯಸ್ಥರಾಗಿರ್ಬೋದು, ನಮ್ಮ ಒಕ್ಕೂಟದಿಂದ ಪ್ರತಿಯೊಬ್ರು ಯಾವುದೇ ಚಾಲಕನಿಗೆ ಅನ್ಯಾಯ ಆದ್ರೂ ನಮ್ಮ ಉಸಿರಿರೋವರೆಗೂ ಚಾಲಕರಿಗೆ ಅನ್ಯಾಯ ಮಾಡಕ್ ಬಿಡಲ್ಲ. ಓಸಿ ಜನ ಸೋಕಾಡ್ಗಳಿದ್ದಾರೆ, ನಾವು ನ್ಯಾಯ ಕೊಡಿಸ್ತಾ ಇದೀವಿ, ನಾವು ಮಾಡಿದೀವಿ. ಅವ್ರು ಮಾಡಿರಲ್ಲ ಕೆಲಸಗಳು. ಮಾಡಿರೋ ಅಧ್ಯಕ್ಷರುಗಳ ಮುಂದೆ ಅವ್ರು ವೇಸ್ಟು. ಆ ಅಧ್ಯಕ್ಷರುಗಳು ಹೆಸರು ಹೇಳ್ಕೊಂತಾರೆ, ನಾನು ಮಾಡಿರೋರು ಯಾರ್ಯಾರೋ ಇರ್ತಾರೆ ಪುಣ್ಯಾದಮ್ರು, ಅವ್ರಿಗೆ ಬಿಡ್ರಿ. ಚಾಲಕರು ನ್ಯಾಯ ಕೊಡ್ತಾ ಇರ್ತಾರೆ ಕಣ್ರಿ, ಬಿಟ್ಬಿಡ್ರಿ. ನೀವು ಬಂದು ಹೇಳ್ತೀರಾ ನಾನು ಮಾಡಿದ್ದೀನಿ ಅಂತ ಸೋಕಾಡ್ ಕೊಟ್ಕೊಂಡು ಬರಬೇಡ್ರಿ. ಮಾಡಿರೋ ಅಧ್ಯಕ್ಷರುಗಳಿಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ, ನೀವು ಹಿಂಗೆ ನಮ್ಮ ಚಾಲಕರುಗಳನ್ನ ಉಳಿಸಿ ಬೆಳೆಸಿ. ನಿಮ್ಗಳ ಜೊತೆ ನಾವುಗಳು ಸದಾಕಾಲ ಏನೇ ಕಷ್ಟ ಬರಲಿ, ಸದಾಕಾಲ ಕೇಸು ಹಾಕೊಂಡ್ರು ನಮ್ಮೆಲ್ಲೂ ಹಾಕ್ಲಿ, ನಾವು ನಿಮ್ಮ ಜೊತೆ ಬರೋಕ್ಕೆ ರೆಡಿ ಇದ್ದೀವಿ. ಪ್ರತಿಯೊಬ್ಬ ನಮ್ಮ ಅಧ್ಯಕ್ಷರುಗಳಲ್ಲಿ ನಾವು ಮನವಿ ಮಾಡ್ಕೊತೀನಿ, ಕೆಲಸ ಮಾಡ್ತಾ ಇದ್ರೆ ಚಾಲಕರಿಗೋಸ್ಕರ ದಯವಿಟ್ಟು ಮಾಡಿ ಅಂತ ನಾವು ಕೇಳ್ಕೊತಾ, ಈ ಮಾಡಿದ ಸೋಕಾಡ್ಗಳು ಇರ್ತಾರಲ್ಲ ಅವ್ರಿಗೆ ಇದು ಎಚ್ಚರಿಕೆ. ಯಾಕಂದ್ರೆ ಇದು ಎಚ್ಚರಿಕೆ ಏನಕ್ಕೆ ಕೊಡ್ತಾ ಇದೀವಿ ಅಂದ್ರೆ, ನೀವು ನಮ್ಮ ಚಾಲಕರನ್ನ ಕೆಣಕಿದಿರಾ, ಅದು ಲಾಸ್ಟ್ಗೆ ನಿಮಗೆ ತಟ್ಟುತ್ತೆ. ಆ ತಟ್ಟೋದನ್ನ ನೀವು ನೋಡಬೇಕು. ನಾವು ಕಾಯ್ಕೊಂಡಿದ್ದೀವಿ, ಅದು ನೋಡ್ತೀವಿ ಅತಿ ಶೀಘ್ರದಲ್ಲಿ. ನೀವೇನೋ ಹೇಳ್ತಾ ಇರ್ತೀರಾ, ಬಂದು ನಮ್ಮ ಚಾಲಕರ ಬಗ್ಗೆ ಕೆಟ್ಟದಾಗಿ ಹೇಳ್ತೀರಾ. ರೀ, ನನ್ನ ಚಾಲಕರು ಇದ್ರೆ ಯಾಕಂಡ್ರೆ ನೀವುಗಳು ಅಧ್ಯಕ್ಷರಾಗಿರೋದು, ನೀವು ಬಂದಿರೋದು ಅಲ್ಲಿಂದನೇ ಬಂದ್ಬಿಟ್ಟು ಇವತ್ತು ಒಳ್ಳೆ ಪೋಸ್ಟಲ್ಲಿ ಇದೀನಿ ಅಂದ್ಬಿಟ್ಟು ನೀವೆಲ್ಲ ನಮ್ಮ ಚಾಲಕರನ್ನ ತುಳಿತಾ ಇದ್ದೀರಾ. ಅದಕ್ಕೆ ಉತ್ತರ ಅತಿ ಶೀಘ್ರದಲ್ಲೇ ನನ್ನ ಚಾಲಕರ ಕೊಡ್ತಾರೆ. ದಯವಿಟ್ಟು ಇದಕ್ಕೆ ನಾನು 2 ಮಾತು ಮುಗಿಸಿ ಇವ್ರಿಗೆ ಮಾತಾಡೋರಿಗೆ ಆಕೋಸ ಕೊಡ್ತಾ ಇದ್ದೀನಿ. ನಮಸ್ಕಾರ. ಜೈ ಭೀಮ್ ಅಂಬೇಡ್ಕರ್ ಚಾಲಕರ ಸಂಘಟನೆಯಿಂದ ಜಂಟಿ ಕಾರ್ಯದರ್ಶಿ ರಿಯಾಜ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ನಮಸ್ಕಾರ. ಸ್ವಾಮಿ, ಯಾಕೆ ಸ್ವಾಮಿ ಚಾಲಕರ ಜೊತೆ ಈ ಥರ ಆಟ ಆಡ್ಕೊತಾ ಇದ್ದೀರಾ? ಅವ್ರ ಹೆಂಡತಿ ಮಕ್ಕಳೆಲ್ಲ ರೋಡ್ ಮೇಲೆ ಬರ್ತಾ ಇದ್ದಾರೆ ಸ್ವಾಮಿ. ಫಸ್ಟೇ ಒಂದು ದುಡಿಮೆ ನಡೀತಾ ಇಲ್ಲ. ಆ ಥರ ಸಂದೇಹ ಇರೋ ಟೈಮಲ್ಲಿ ನೀವು ನಮ್ಮ ಚಾಲಕರ ಮೇಲೆ ಈ ಥರ ದೌರ್ಜನ್ಯ ಮಾಡ್ತಾ ಇದ್ದೀರಲ್ಲ, ನಿಮಗೆ ನ್ಯಾಯನಾ? ಇದು ಸರಿ ಅನ್ಸುತ್ತಾ ನಿಮಗೇನೆ?
ಯಾರೋ ಒಳ್ಳೆ ಕೆಲಸಗಳು ಮಾಡ್ತಾ ಇರೋರ್ಗು ಅವ್ರಿಗೂ ನೀವು ಕೆಟ್ಟದಾಗಿ ಏನೇನೋ ಕಲ್ಪನೆಗಳು ಮಾಡ್ಕೊಂಡು ಅವ್ರ ಮೇಲೆ ಕೇಸ್ಗಳು ಅದು ಇದು ಅಪವಾದ ಹೊರಿಸ್ತಾ ಇದ್ದೀರಾ. ನಿಮಗೆ ದೇವ್ರು ಚೆನ್ನಾಗಿ ಇಕ್ಕಿರ್ತಾನ? ಇಲ್ಲ ನೀವು ನೆಮ್ಮದಿಯಾಗಿ ಇದ್ದೀರಾ? ನೀವು ಫಸ್ಟ್ ನೋಡಿದ್ರೆ ಚಾಲಕರು ಅಲ್ಲಲ್ಲಿ ಒಂದು ಬಾಡಿಗೆ ಹೊಡೆದ್ರೆ ಸಾಯಂಕಾಲ ಒಂದು ಬಾಡಿಗೆ ಬರ್ತದೆ ಆಯ್ತಾ. ಹಂಗಿರೋ ಟೈಮಲ್ಲಿ ನೋಡಿದ್ರೆ ಏನೇನೋ ಸಮಸ್ಯೆಗಳು ತಗೊಂಬಂದು ಚಾಲಕರಿಗೆ ಮೇಲೆ ಇಕ್ತಾ ಇದ್ದೀರಲ್ಲ ಸ್ವಾಮಿ. ಇದೇ ಥರ ನಡೀತಾ ಇದ್ರೆ ಹೆಂಡತಿ ಮಕ್ಕಳು ಚಾಲಕರು ಫ್ಯಾಮಿಲಿ ಬಂದು ರೋಡ್ ಮೇಲೆ ಕುತ್ಕೊಂಡಿರ್ತಾರೆ ಸ್ವಾಮಿ. ಏನು ಮಾಡ್ತಾ ಇದೆ ನಮ್ಮ ಗೌರ್ಮೆಂಟ್ ಇರೋದು? ಪ್ರತಿಯೊಬ್ಬರು ನೋಡಿಕೊಂಡು ಸ್ವಲ್ಪ ಏನಿದೆ ಕೆಲಸ ಕಾರ್ಯಗಳು ಮಾಡಿ ಸುಮ್ಮನೆ ಹೇಳ್ಬಿಟ್ಟು ಚಾಲಕರಿಗೆ ಅಪವಾದ ಹೊಡಿಸ್ಬೇಡಿ ಆಯ್ತಾ. ಯಾಕಂದ್ರೆ ದುಡಿಮೆ ಒಂದು ಮನೆಯಿಂದ ಬಂದಿದ ತಕ್ಷಣ ಒಂದು ಬಾಡಿಗೆ ಹೊಡೆದಾದ್ಮೇಲೆ 2 ಅವರ್ ಆದ್ರೂ ಆಗುತ್ತೆ, ಸಾಯಂಕಾಲ ಆದ್ರೂ ಆಗುತ್ತೆ. ನಮಗೆ ಇಲ್ಲಿ ದುಡಿಮೆನೇ ಆಗ್ತಾ ಇಲ್ಲ. ಎಲ್ಲಿ ನೋಡಿದ್ರೂ ಟ್ರಾಫಿಕ್ಗಳು ಜಾಸ್ತಿ. ಆ ಥರ ಟೈಮಲ್ಲಿ ನೋಡಿದ್ರೂ ನಿಮ್ದು ಯಾವುದೋ ಒಂದು ಇದು ಯಾರೋ ಒಳ್ಳೆ ಕೆಲಸ ಮಾಡ್ತಾ ಇದ್ರೂ ಅವ್ರ ಮೇಲೆ ಅಪವಾದ ಹೊರಿಸ್ಬಿಟ್ಟು ಅವ್ರಿಗೆ ಏನೇನೋ ತಗೊಂಬಂದು ಹೇಳ್ಬಿಟ್ಟು ಯಾಕೆ ಸ್ವಾಮಿ ಇದೆಲ್ಲ? ಇವಾಗ ನೀವು ದುಡ್ಕೊಂಡು ಹೋಗಿ ನೀವೆಲ್ಲೋ ಕುತ್ಕೊಂಡು ಚೇರ್ ಮೇಲೆ ಕುತ್ಕೊಂಡು ದುಡ್ಕೊಂಡು ಮನೇಲಿ ಸೂಟ್ ಕೇಸ್ಗಳು ಇಕ್ಕೊಂಡಿರ್ತೀರಾ. ಇಕ್ಕೊಂಡ್ಬಿಟ್ರು ಅದು ಆರಾಮಾಗಿ ತಿಂತಾ ಇದ್ದೀರಾ, ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೀರಾ. ಚಾಲಕರು ಹೊಟ್ಟೆ ಮೇಲೆ ಹೊಡಿಬೇಡ್ರಿ ಸ್ವಾಮಿ. ಯಾಕಂದ್ರೆ ಚಾಲಕರು ಅದರಲ್ಲೂ ಡೈಲಿ ದುಡ್ದು ತಿನ್ನೋರು ಇದ್ದಾರೆ. ಅಂಥವ್ರ ಹೊಟ್ಟೆ ಮೇಲೆ ದಯವಿಟ್ಟು ಹೊಡೆಯಕ್ಕೆ ಹೋಗ್ಬೇಡಿ. ನೋಡಿ, ನಮಸ್ಕಾರ. ದಯವಿಟ್ಟು ಇನ್ನೊಂದು ಮಾತು, ಇವರು ಇನ್ಮೇಲೆ ಲೋನ್ ಕಟ್ಟಲ್ಲ. 6 ತಿಂಗಳು ಅವ್ರು ಲೋನ್ ಕಟ್ಟಿದ್ದಾರೆ, ಇನ್ಮೇಲೆ ಲೋನ್ ಕಟ್ಟಲ್ಲ. ನಾನು ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋದಷ್ಟೇ, ಇವ್ರು ಡಾಕ್ಯುಮೆಂಟ್ಸ್ ಕೊಡೋವರೆಗೂ ಲೋನ್ ಕಟ್ಟಲ್ಲ. ಅದಾದ್ಮೇಲೂ ಮುಂದೆ ನಾವೇನು ಕ್ರಮ ತಗೊಂತೀವಿ ಅನ್ನೋದನ್ನ ತೋರಿಸ್ತೀವಿ. ಇವರು ನೆಕ್ಸ್ಟ್ ಲೋನ್ ಕಟ್ಟಲ್ಲ. ಕಟ್ಟಕ್ಕೂ ನಿಮ್ಗೆ ದಮ್ಮಿದ್ರೆ ಕಟ್ಟಿಸ್ಕೊಳ್ಳಿ ನೋಡೋಣ. ಇವರು ಬಡ್ಡಿನೇ ಆಗಲಿ ಮತ್ತೆ ಏನೇ ಆಗಲಿ ಲೋನೇ ಆಗಲಿ ಯಾವುದು ಸುಧಾ ಕಟ್ಟಿಸಕ್ ನಾನು ಬಿಡಲ್ಲ. ಇವ್ರು ಕಟ್ಟೋದಿಲ್ಲ. ಇವ್ರ ಗಾಡಿ ಸೀಸಿಂಗ್ ಆರ ಕೊಟ್ಕೊಳ್ಳಿ, ಏನಾರ ಕೊಟ್ಕೊಳ್ಳಿ. ಅಣ್ಣ ನಿನ್ನ ಗಾಡಿ ಏನೇ ಸಮಸ್ಯೆ ಆದ್ರೂ ನಾನು ನಿಂತ್ಕೊಂತೀನಿ. ನಮ್ಮ ಸಂಘಟನೆ ಕಡೆಯಿಂದ ನಮ್ಮ ಉಸಿರಿರೋವರೆಗೂ ನಮ್ಮ ಚಾಲಕರಿಗೋಸ್ಕರ ನಮ್ಮ ಪ್ರತಿಯೊಬ್ಬರಿಗೂ ನಾವು ನೆರವಾಗಿ ನಿಂತ್ಕೊಳ್ಳೋ ಕೆಲಸ ಮಾಡ್ತೀವಿ. ಇನ್ಮೇಲೆ ಇವ್ರು ಲೋನ್ ಕಟ್ಟಲ್ಲ, ನಿನ್ನ ಡಾಕ್ಯುಮೆಂಟ್ಸ್ ಇದೆ ಹೆಂಗೆ ಕೊಡಲ್ಲ ನಾವು ನೋಡೇ ಬಿಡ್ತೀವಿ.